ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ. ಆದರೆ ಇಲ್ಲಿ ಬಂದಿರೋದು ಸ್ಯಾಂಡಲ್ವುಡ್ ಸಲ್ಗ ಮೂವಿ ಸಖತ್ತಾಗಿದೆ. ರಚಿತಾ ರಾಮ್ ಕೂಡ ಹಳ್ಳಿ ಪಥದಲ್ಲಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ರೆ. ರಾಜಬಿ ಶೆಟ್ಟಿ ಆಗಿರ್ಬೋದು, ರಚಿತಾ ರಾಮ್ ಆಗಿರ್ಬೋದು, ಮತ್ತು ಏನು ಹೀರೋ ದುನಿಯಾ ವಿಜಯ್ ಆಗಿರ್ಬೋದು, ಮೂವರು ಸಖತ್ ಆ್ಯಕ್ಟಿಂಗ್ ಮಾಡಿದರೆ ಒಳ್ಳೆ ಮೂವಿ, ಜನಪರ ಮೂವಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಕೊಡ್ಲಿ ರಾಚ ಅನ್ನೋದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಇದರಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಸಿನಿಮಾ ಚೆನ್ನಾಗಿದೆ. ದುನಿಯಾ ವಿಜಯ್ ಸರ್ ಥ್ಯಾಂಕ್ ಯು. ಮೇಡಮ್ ನಿಜವಾಗ್ಲೂ ಸಿನಿಮಾ ಮಸ್ಟ್ ವಾಚಿಂಗ್ ಸಿನಿಮಾ ಮೇಡಮ್. ಆ್ಯಕ್ಚುಲಿ ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಆ ವಿಲನ್ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಆಮೇಲೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಎಲಿಮೆಂಟ್ಸ್ ತುಂಬ ಇದೆ ಮೇಡಮ್. ಆಗಿನ ಕಾಲದ ಒಂದು ಭ್ರಷ್ಟ ಪದ್ಧತಿ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಈ ಕೂಲಿ ಕಾರ್ಮಿಕರ ಬಗ್ಗೆ, ಬಡವ್ರ ಬಗ್ಗೆ ಎಷ್ಟು ಒಂದು ಕೆಟ್ಟದಾಗಿ ಪರಿಸ್ಥಿತಿಗಳಿತ್ತು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ದುನಿಯಾ ವಿಜಯ್ ಅವರ ಕೆರಿಯರಲ್ಲೇ ದಿ ಬೆಸ್ಟ್ ಸಿನಿಮಾ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ, ಮಸ್ಟ್ ವಾಚ್ ಸಿನಿಮಾ. ಮೂವಿ ಒಂದು ಅದ್ಭುತವಾಗಿದೆ. ಈ ದೇಶದ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಜೀವನ ನಾಡಿ ಇದರಲ್ಲಿ ಇತ್ತು. ಅದರ ಜೊತೆಗೆ ಈಗ ಸ್ವತಂತ್ರ ನಂತರ ಈ ಶ್ರೀಮಂತರ ಅಟ್ಟಹಾಸವನ್ನು ಯಾವ ರೀತಿ ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅನ್ನೋ ರೀತಿಯಲ್ಲಿ ಒಂದು ಮೂವಿ ಮಾಡಿ ತೋರಿಸಿದ್ದಾರೆ ನಮ್ಮ ದುನಿಯಾ ವಿಜಯ್ ಮತ್ತು ಚಿತ್ರತಂಡವರಿಗೆ ಧನ್ಯವಾದ ಹೇಳಬೇಕು. ಅದೇ ತೆರನಾಗಿ ಈ ದೇಶದ ಕಾನೂನು ಮತ್ತು ಪರಿಸ್ಥಿತಿಯನ್ನು ಅರಿತು ಓದಿದಂಥವರು ಎಲ್ಲರೂ ಸಮಾಜಕ್ಕೆ ಸಮಾನತೆಯನ್ನು, ಸಂವಿಧಾನವನ್ನು ತಿಳಿಸ್ಬೇಕಂತೇಳಿ ಮೂಡಿ ಬಂದಿದೆ. ಇವತ್ತು ಬಾಬಾ ಸಾಹೇಬ್ರ ಏನು ಸಂವಿಧಾನ ಪ್ರಕಾರ ಏನು ಹಳ್ಳಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ದುನಿಯಾ ವಿಜಯ್ ಸರ್ ಅದ್ಭುತವಾಗಿ ಒಂದು ಸಿನಿಮಾ ಮುಖಾಂತರ ಇವತ್ತೇನಪ್ಪ ಪ್ರಜಾಪ್ರಭುತ್ವ ಬಗ್ಗೆ ಎತ್ತಿಡಿದ್ದಾರೆ. ದುನಿಯಾ ವಿಜಯ್ ಸರ್ಗೆ ಈ ಸಿನಿಮಾ ಮೂಲಕ ನಾವೊಂದು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಶೋಷಿತರ ಬಗ್ಗೆ ಮಾಡಿರ್ತಕ್ಕಂಥ ದುನಿಯಾ ವಿಜಯ್ ಸರ್ಗೆ ಏನಪ್ಪ ಲ್ಯಾಂಡ್ ಚಿತ್ರ ಸದ್ದಿನೋತ್ಸವ ಆಚರಿಸಲಿ ಅಂತೇಳಿ ಈ ಸಂದರ್ಭಗಳನ್ನು ಈ ಮೂಲಕ ಮಾಡಿಕೊಡ್ತೇನೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್. ಒಂದು ಸಮಾಜಕ್ಕೆ ಸಾಕಷ್ಟು ಸನ್ನಿವೇಶಗಳು ಕೊಟ್ಟಿದ್ದಾರೆ ಈ ಸಿನಿಮಾದಿಂದ. ಸಂವಿಧಾನದ ಬಗ್ಗೆ ಹೇಳಿದ್ದಾರೆ, ಹೆಣ್ಣಿನ ಶೋಷಣೆ ಆದಾಗ ಹೆಣ್ಣು ಯಾವ ರೀತಿ ಮುನ್ನುಗ್ಗಬೇಕು, ಎಚ್ಚೆತ್ಕೋಬೇಕು, ಧೈರ್ಯವಾಗಿ ಎದುರಿಸಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಶಿಕ್ಷಣದ ಬಗ್ಗೆ ಅನಕ್ಷರಸ್ಥರು ಆಗಿದ್ದರೆ ಏನೇನು ಅನ್ಯಾಯ ಆಗುತ್ತೆ ಅನ್ನೋದನ್ನು ಶಿಕ್ಷಣದ ಮುಖಾಂತರನೂ ತೋರಿಸಿದ್ದಾರೆ. ಪ್ರತಿಯೊಂದು ಸನ್ನಿವೇಶನೂ, ಪ್ರತಿಯೊಂದು ದೃಶ್ಯವೂ ಕೂಡ ಸಮಾಜಕ್ಕೆ ಕೊಡುಗೆಯಾಗಿದೆ ಅಂತ ಹೇಳ್ಬೋದು ಈ ಸಿನಿಮಾ ನೋಡಿ ಆದಷ್ಟು ಪೈರಸಿ ಮಾಡೋರನ್ನ ವಿರೋಧಿಸಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಬಗ್ಗೆ ಎಳೆಯಾಗಿ ಈ ಚಲನಚಿತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹಿಂದಿನ ಕಾಲದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ಜೀವಿಸುವಂಥ ಹಕ್ಕನ್ನು ಎಳೆಯಾಗಿ ಕೊಟ್ಟಿದ್ದಾರೆ. ಎಲ್ಲ ಹೀರೋಗಳು ಒಳ್ಳೆ ರೀತಿಯಾಗಿ ಪಾಠ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ ಮೂವಿ. ವೆರಿ ನೈಸ್ ಮೂವಿ, ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ವಿಜಯ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಆರ್ಡಿನರಿ. ಪ್ಲೀಸ್ ವಾಚ್ ಇನ್ ಥಿಯೇಟರ್ ಓನ್ಲಿ. ಓಕೆ.